ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಬಂದು ಬೆಂಡೆಕಾಯಿ ಮಸಾಲ ಯಾವ ಥರ ಮಾಡೋದು ಅಂತ ತೋರ್ಸೋಕ್ಕೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಟೈಮ್ ಕೂಡ 8 o'clock ಆಗಿಬಿಟ್ಟಿದೆ. ಇದು ಕೂಡ ಲೇಟಾಗಿದೆ. ಚಕ ಅಂತ ಮಾಡೋಕ್ಕಣ. ಓಕೆನಾ? ಬನ್ನಿ. ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿನಿ, ಹಾಗೆ ಒಂದು ಬೆಳ್ಳುಳ್ಳಿ ತೊಗೊಂಡಿನಿ ಚಿಕ್ಕದು. ಅದೆರಡನ್ನೂ ಫ್ರೈ ಮಾಡ್ಕೊಬೇಕು. ಹಾಗೆ ಆಲ್ರೆಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಅದಕ್ಕೂ ಅಷ್ಟೇ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಾ, ನಾನು ಕೂಡ ಹಾಕಿದ್ದೀನಿ. ಕಾಯಿ ಆಡಿಸ್ತಾ ಇರಬೇಕು ಫ್ರೆಂಡ್ಸ್, ನನಗೆ ಸೀದೋಗುತ್ತೆ ಬೆಂಡೆಕಾಯಿ. ಹಾಗೆ ಇಲ್ಲಿ ಒಂದು ಚಿಕ್ಕ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ, ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲಾಗೆ ಬೇಕಲ್ವ ಅದಕ್ಕೆ. ಸೊ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ನೋಡ್ಬೋದು, ಆಲ್ರೆಡಿ ಫ್ರೈ ಆಗಿದೆ. ಅದಕ್ಕೆ ಶುಂಠಿ, 1 ಇಂಚಷ್ಟು ಶುಂಠಿ, ಹಾಗೆ ಕೊಬ್ಬರಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನಾನು ಕೊಬ್ಬರಿ. ಹಾಗೆ ಒಂಚೂರು ಅರಿಶಿನ, ಹಾಗೆ ಮಸಾಲೆ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಇದು ಮನೇಲಿ ಮಾಡಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಕ್ಕೆ ಬಂದು ಒಂದು ದೊಡ್ಡದಾಗಿರೋ ಅಂಥದ್ದು ಪೀಸ್ ಮಾಡಿ 3 ಪೀಸಸ್ ಮಾಡಿ ಹಾಕ್ತಾಯಿದ್ದೀನಿ. ಲವಂಗ 4 ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ. ಅದು ಹಾಕಿದ್ಮೇಲೆ ಗಸಗಸೆ ಒಂಚೂರು 1/4 ಸ್ಪೂನ್ ಅಷ್ಟು ಗಸಗಸೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಮಂದ ಕೂಡ ಬರುತ್ತೆ ಸಾರು. ಹಾಗೆ ಖಾರದ ಪುಡಿ 1/2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಮ್ಮ ಮನೆ ಖಾರದ ಪುಡಿ ತುಂಬ ಖಾರ ಇರೋದ್ರಿಂದ ಸಾಕು ನನಗೆ. ಹಾಗೆ ಒಂಚೂರು 1/4 ಸ್ಪೂನ್ ಅಷ್ಟು ಗರಂ ಮಸಾಲ. ಇದು ಹಾಕೊಂಡ್ಮೇಲೆ ನೋಡ್ಬೋದು ನೀವು, ಆಲ್ರೆಡಿ ಫ್ರೈ ಆಗಿದೆ ಬೆಂಡೆಕಾಯಿ. ಸಾಕು ಅಷ್ಟು ಮಾತ್ರ ಆದರೆ. ಸೊ ಇವಾಗೆಲ್ಲ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ, ಅದನ್ನು ಎತ್ತು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಗ್ರೈಂಡ್ ಆಗಿದೆ ಅಂತ. ಇಷ್ಟು ಮಾತ್ರ ಇದ್ದರೆ ಸಾಕು. ಈಗ ಬಾಣಲೆಯಲ್ಲಿ ಇರುತ್ತಲ್ವ ಬೆಂಡೆಕಾಯಿ, ಅದೇ ಬಾಣಲೆಯಲ್ಲಿ ಬೇಕಾದ್ರೂ ಮಾಡ್ಬೋದು. ಆದರೆ ನಾನು ಸಪ್ರೇಟ್ ತಪ್ಪಲೆಯಲ್ಲಿ ಹಾಕ್ಕೊತಾಯಿದ್ದೀನಿ. ತಪ್ಪಲೆಗೆ ಹಾಕ್ಕೊಂಡು ಆಮೇಲೆ ರುಬ್ಬಿರ್ತೀವಲ್ಲ ಆ ಮಸಾಲ ಎರಡು ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ನೀರು ಹಾಕ್ದಿರ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸಿ ಜಾರಲ್ಲಿ ಇರುತ್ತಲ್ವ ಮಸಾಲ ಎಲ್ಲ, ಅದಕ್ಕೊಂಚೂರು ನೀರು ಹಾಕ್ಕೊಂಡು ತಿರ್ಗಿ ಆ ತಪ್ಪಲೆಗೆ ಬಗ್ಸ್ಕೊಳ್ಳಿ. ಉಪ್ಪು ಕೂಡ ನಾನು ಇವಾಗೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು. ನೀವೇ ನೋಡ್ತಾ ಇರ್ಬೋದು, ಮಿಕ್ಸ್ ಕೂಡ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು. ಆ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಸಾಲ ಹಿಡಿಯುತ್ತೆ. ಫಸ್ಟ್ ನಾವು ನೀರು ಇಟ್ಟಿದ್ರೆ ನೀರಾಗಿ ಆಗಿಬಿಡುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ನೋಡ್ತಾ ಇರ್ಬೋದು, ನಾನು ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ. ತುಂಬ ಅಟ್ಕೊಂಬೇಡಿ ಫ್ರೆಂಡ್ಸ್. ನೀರಾಗಿದ್ದರೆ ಚೆನ್ನಾಗಿರಲ್ಲ ಬೆಂಡೆಕಾಯಿ ಮಸಾಲ. ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ. ಮುದ್ದೆಗಾಗಲಿ, ದೋಸೆಗೆ, ಪೂರಿಗೆ, ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಇವತ್ತಿನ ಸಾಂಬಾರು ಮಾತ್ರ ಸೇಮ್ ಚಿಕನ್ ಸಾಂಬಾರು ಥರನೇ ಇತ್ತು ಫ್ರೆಂಡ್ಸ್. ನಾನು ವಾಯ್ಸ್ ಓವರ್ ಏನಕ್ಕೆ ಕೊಡ್ತೀನಿ ಅಂತ ನಿಮಗೆ ಗೊತ್ತು ಫುಲ್ಲು, ಯಾಕಂದರೆ ಮನೆ ಹತ್ರ ಫುಲ್ಲು ಸೌಂಡ್ ಇರುತ್ತೆ, ಅದಕ್ಕೋಸ್ಕರ. ಅದ್ರಲ್ಲಿ ಜೊತೆ ಬೇರೆ ಹೇಳ್ತಾ ಇರ್ತಾರೆ. ಏನು ನೋಡ್ತಾ ಇರ್ಬೋದು. ಇವಾಗ ಉಪ್ಪು ಆ್ಯಡ್ ಮಾಡ್ಕೊತಾಯಿದ್ದೀನಿ. ಆ್ಯಡ್ ಮಾಡಿಕೊಂಡು ತಿರ್ಸ್ಕೊಡಿ. ನೋಡಿ, ಈ ಅದಕ್ಕೆ ನೀರು ಇಟ್ಟಿದ್ರೆ ಸಾಕು ಫ್ರೆಂಡ್ಸ್. ಕಾಯತ್ತಷ್ಟಕ್ಕೆ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ. ಹಾಗೆ ಒಂದು ಚಿಕ್ಕ ಟೊಮೆಟೊ ಕೊಯ್ದಿಟ್ಕೊಂಡಿದ್ದೆ ಸಾಂಬಾರಿಗೆ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಸಿಕ್ಕಿದಾಗ ಅಂತ. ಇವಾಗ ಸ್ಟವ್ ಮೇಲೆ ಇಕ್ಕಿ ಅದು ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್. ಹಾಗೆ ಒಗ್ಗರಣೆಗೆ ಏನೇನಂತ ತೊಗೊಂಡಿದ್ದರೆ ಒಂದು ಚಿಕ್ಕದು ಈರುಳ್ಳಿ, ಸಾಸಿವೆ, ಹಾಗೆ ಕರಿಬೇವು ತೊಗೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಈಗ ಸಾಂಬಾರು ಯಾವ ಥರ ಕುದೀತಾ ಇದೆ ಅಂತ. ಈಗ ಒಗ್ಗರಣೆ ಹಾಕ್ಕೊಬೇಕು. ಎಣ್ಣೆ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಟ್ಟಿದ ಮೇಲೆ ಈರುಳ್ಳಿ ಹಾಕ್ಕೊತಾಯಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಒಂಚೂರು ಹಾಗೆ ಫ್ರೈ ಮಾಡಿಕೊಂಡು ಕರಿಬೇವು ಹಾಕ್ಕೊಬೇಕು. ನನಗೆ ಯಾವ ಥರ ಗೊತ್ತೋ ಆ ಥರ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಏನಾದರೂ ತಪ್ಪಾಗಿ ಹೇಳ್ಕೊಟ್ಟಿದ್ದೆ ಕ್ಷಮಿಸಿ. ನೋಡಿ, ಈಗ ಆಲ್ರೆಡಿ ಫ್ರೈ ಆಗಿದೆ. ಇವಾಗ ಕುದೀತಾ ಇರುತ್ತಲ್ವ ಸಾಂಬಾರು,
ಅದನ್ನು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ಅದೊಂದು 2 ನಿಮಿಷ ಆ ಥರ ಕುದಿಯೋಕೆ ಬಿಟ್ಬಿಟ್ಟು ಮತ್ತು ತಪ್ಪಲೆಗೆ ಹಾಕ್ಕೊತೀನಿ ನಾನು. ಇವಾಗ ನೀವು ನೋಡ್ಬೋದು ಆ್ಯಡ್ ಮಾಡ್ತೀನಿ. ಅದೊಂದು 5 ನಿಮಿಷ ಇವಾಗ ಬಿಟ್ಬಿಡಿ ಕಾಯೋಕ್ಕೆ. ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ. ಟೇಸ್ಟಿಯಾಗಿರೋ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್, ಬೆಂಡೆಕಾಯಿ ಮಸಾಲ. ಸೊ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ ಫ್ರೆಂಡ್ಸ್? ಈಗ ಬ್ಯಾಟಿಂಗ್ ಟೈಮ್, ಬನ್ನಿ ತಿನ್ನೋಣ. ಫ್ರೆಂಡ್ಸ್, ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ. ಸೇಮ್ ಚಿಕನ್ ಟೇಸ್ಟ್ ಇದೆಯಲ್ಲ ಅದೇ ಥರ. ಒಂದ್ಸತಿ ಪ್ಲೀಸ್ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ. ಸೇಮ್ ನಿಜವಾಗ್ಲೂ ಚಿಕನ್ ಸಾಂಬಾರು ಹೇಗಿರುತ್ತೋ ಹಾಗೆ ಇದೆ ಟೇಸ್ಟು. ತುಂಬ ಚೆನ್ನಾಗಿದೆ, ಸಖತ್ತಾಗೂ ಇದೆ. ಚಪಾತಿಗಾಗಲಿ, ಅನ್ನಕ್ಕಾಗಲಿ, ಮುದ್ದೆಗಾಗಲಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಬಾಯ್. ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಯಾವ ಥರ ವೀಡಿಯೋ ಬೇಕಂತ ಕಮೆಂಟಲ್ಲಿ ತಿಳಿಸಿ.